ಓಂ ಶಾಸ್ತ್ರಯೋನಿತ್ವಾತ್ ಓಂ ಔಪನಿಷದಃ ಪುರುಷಃ. ಪುರುಷ ಅಂದರೆ ಜಗತ್ಕರ್ತ, ಅವನು ಉಪನಿಷದೇಕ ಸಮಧಿಗಮ್ಯ ಇತ್ಯರ್ಥ ಅಂತ ಬಂತು. ಅಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಜಗತ್ಕರ್ತ ಹೇಗೆ ಅಂತ ಅರ್ಥ ಹೇಗೆ ಅಂತ ಪ್ರಶ್ನೆ ಬಂದಾಗ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 1ನೇ ಶ್ಲೋಕವನ್ನು ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕಸ್ಯ ಸುರಕ್ಷಯ ಅಂತಿರುವುದರಿಂದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬಯಸಿದ ಭಗವಂತ ತಗೊಂಡಿರುವುದು ಈ ಪುರುಷ ರೂಪವನ್ನು ಅಂತ ಬಂದಿರುವುದರಿಂದ ಅಂತ ಅರ್ಥ ಹೇಳಿದೆ. ಪುರುಷ ಅನ್ನೋ ಶಬ್ದಕ್ಕೇನೆ ಜಗತ್ಕರ್ತ ಅನ್ನುವಂಥ ಒಂದು ಅಪರೂಪದ ಅರ್ಥವನ್ನ ಅಭಿನವ ಚಂದ್ರಿಕಾದಲ್ಲಿ ತೋರಿಸಿದ್ದಾರೆ. ಎಲ್ಲಿಯಾದರೂ ಸರ್ವಮೂಲದಲ್ಲಿ ಇದ್ದಿರಬಹುದು, ನಮಗೆ ಗಮನದಲ್ಲಿಲ್ಲ. ಪುರು ಸರ್ವಂ, ಪುರು ಅಂದ್ರೆ ಬಹಳ ಅಂತ ಅರ್ಥ. ಸರ್ವಂ ಅದರಿಂದ ಪುರು ಒಂದು ಶಬ್ದಕ್ಕೆ ಸರ್ವ ಅಂತ ಅರ್ಥ. ಅದನ್ನ ಸೂತೆ ಅಂದ್ರೆ ಹೆರುತ್ತಾನೆ, ಹುಟ್ಟಿಸುತ್ತಾನೆ. ಆ ಸೂತೆಯನ್ನು ಶೂಂ ಪ್ರಾಣಿಗರ್ಭ ವಿಮೋಚನೆ, ಶೂಂ ಪ್ರಸವೆ ಅಂತ ಧಾತು ಏನಿದೆ ಅದರ ಸಕಾರ ಮಾತ್ರ ಉಳಿತದೆ. ಹೀಗಾಗಿ ಪುರುಷ ಅಂತ ಆಗ್ತದೆ. ಮತ್ತೆ ಅದಕ್ಕೆ ಶಕಾರ ಬಂದು ಪುರುಷ ಅಂತ ಹೀಗೆ ಒಂದು ರೂಪ ನಿಷ್ಪನ್ನ ಆಗ್ತದೆ. ಅದರಿಂದ ಪುರುಷ ಅಂದ್ರೆ ಅವನು ಜಗತ್ತನ್ನು ಹುಟ್ಟಿಸುವವನು ಅಂತ ಅರ್ಥ. ಮತ್ತೆ ಉಪನಿಷದ್ ಏಕ ಸಮಧಿಗಮ್ಯ ಅಂತ ಹೀಗೆಲ್ಲ ಬಂತಲ್ಲ. ಈ ಏಕ ಅಂತನೋ ಶಬ್ದಕ್ಕೆ ಮತ್ತೆ ಶಾಸ್ತ್ರ ಯೋನಿ ಅನ್ನೋ ಶಬ್ದಕ್ಕೆ ಮುಂದೆ ಭಾಷ್ಯ ದೀಪಿಕಾದಲ್ಲಿ ಒಂದು ಅರ್ಥ ಮಾಡಿದ್ದಾರೆ. ಆ ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಅದನ್ನು ಮುಂದೆ ಭಾಷ್ಯ ದೀಪಿಕಾ ನೋಡುವಾಗ ಹೇಳೋಣ. ಶಾಸ್ತ್ರ ಯೋನಿತ್ವ ಅಂತಂದ್ರೆ ಶಾಸ್ತ್ರ ಏಕ ಅನ್ನೋ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಶಾಸ್ತ್ರದಿಂದ ಮಾತ್ರ ಅವನು ತಿಳಿಯಲ್ಪಡ್ತಾನೆ. ಯೋನಿ ಅಂದ್ರೆ ಕಾರಣ, ಶಾಸ್ತ್ರ ಮಾತ್ರ ಅವನಿಗೆ ಕಾರಣ. ಯಾರಿಗೆ ಶಾಸ್ತ್ರ ಮಾತ್ರ ಜ್ಞಾನ ಕಾರಣವಾಗಿದೆಯೋ ಏಕ ಅನ್ನೋ ಶಬ್ದ ಮತ್ತು ಜ್ಞಾನ ಶಬ್ದ ಎರಡು ಅಧ್ಯಾಯ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಭಾಷ್ಯ ದೀಪಿಕಾದಲ್ಲಿ. ಇದು ಏಕ ಅಂತ ಶಬ್ದ ಇದೆಯಲ್ಲ, ಅಲ್ಲಲ್ಲಿ ಈ ಶಬ್ದ ನಮಗೆ ಕೇಳಿ ಬರ್ತಿರ್ತದೆ. ಆ ಏಕ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಒಂದು ಜಿಜ್ಞಾಸೆ ಮಾಡಿದ್ದಾರೆ. ಅಭಿನವ ಚಂದ್ರಿಕಾದಲ್ಲಿದೆ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿಯೂ ಕೂಡ ಆ ವಿಷಯ ಕಂಡು ಬರ್ತದೆ. ಶಾಸ್ತ್ರೈಕೇತಿ ಅಂತ ಇದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ 249ನೇ ಪುಟದಲ್ಲಿ ಇದೆ. ಶಾಸ್ತ್ರಂ ಅಂದ್ರೆ ವೇದಾದಿ, ವೇದ ಮೊದಲಾದ ಶಾಸ್ತ್ರಗಳು ಅಂತ ಅದರ ತಾತ್ಪರ್ಯ. ಆ ಶಾಸ್ತ್ರ ಮೊದಲಾದದ್ದೇನಿದೆ ತತ್ ಏಕಂ ಅಂದ್ರೆ ಅಸಹಾಯಂ ಅಂತ ಅರ್ಥ. ಏಕ ಅಂದ್ರೆ ಒಂದೇ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಕೇವಲ ಶಾಸ್ತ್ರದಿಂದ ತಿಳಿಯೋದಿಲ್ಲ ಭಗವಂತ. ಅನುಮಾನದ ಶ್ರುತಿಯ ಸಹಾಯ ಇರುವಂತಹ, ಶಾಸ್ತ್ರದ ಸಹಾಯ ಇರುವಂತಹ ಅನುಮಾನದಿಂದಲೂ ತಿಳಿತಾನೆ. ಆದ್ರಿಂದ ಏಕ ಅಂದ್ರೆ ಅದು ಒಂದೇ ಅಂತ ಅರ್ಥ ಮಾಡಿಬಿಟ್ರೆ ಹಾಗಾದ್ರೆ ಅನುಮಾನದಿಂದಲೂ ಕೆಲವು ಕಡೆ ಪ್ರತ್ಯಕ್ಷದಿಂದಲೂ ತಿಳಿತಾನಲ್ಲ ಭಗವಂತ ಅಂತ ಹೀಗೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕಾಗಿ ಅಭಿನವ ಚಂದ್ರಿಕಾದಲ್ಲಿ ಮತ್ತೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೆಲ್ಲ ಹೀಗೆ ಅದಕ್ಕೆ ಅರ್ಥೈಸಿದ್ದಾರೆ. ಏಕ ಅಂದ್ರೆ ಅಸಹಾಯ ಅಂತ ಅರ್ಥ. ಶಾಸ್ತ್ರಂ ಚತತ್ ಏಕಂಶ ಅಂತ ಹೀಗೆ ವಿಗ್ರಹ ಮಾಡಬೇಕು. ಶಾಸ್ತ್ರ ಏಕಂ, ಅಲ್ಲಿ ಏಕ ಅಂದ್ರೆ ಅಸಹಾಯ ಅಂತ ಅರ್ಥ. ಆದ್ರಿಂದ ಶಾಸ್ತ್ರವು ಅನುಮಾನ ಮತ್ತು ಪ್ರತ್ಯಕ್ಷಗಳ ನೆರವಿಲ್ಲದೆ ತಾನೊಂದೇ ಈ ಭಗವಂತನನ್ನು ತಿಳಿಸ್ತದೆ ಅಂತ ಹೀಗೆ ಅರ್ಥ. ಆದರೆ ಅನುಮಾನ ಮತ್ತು ಪ್ರತ್ಯಕ್ಷಗಳು ಶಾಸ್ತ್ರದ ಬೆಂಬಲ ಇಲ್ಲದೆ ತಾನೊಂದೇ ಈ ಭಗವಂತನನ್ನು ತಿಳಿಸ್ಲಿಕ್ಕೆ ಸಮರ್ಥ ಅಲ್ಲ. ಇದು ಹೀಗೆ ಭಾವದೀಪದಲ್ಲಿಯೂ ಕೂಡ 249ನೇ ಪುಟದಲ್ಲಿ ತೀರಾ ಕೆಳಗಿನ ವಾಕ್ಯ ಅಲ್ಲಿ ಬಂದಿದೆ. ಮತ್ತೆ ಈ ಅಭಿನವ ಚಂದ್ರಿಕಾದಲ್ಲಿ ಕೂಡ ಮಹಾವ್ಯಾಕರಣದ ವಿಚಾರವನ್ನು ಅದಕ್ಕೆ ತದುಕ್ತಂ ಮಹಾಭಾಷ್ಯೆ ಏಕ ಶಬ್ದ ಬಹುವರ್ಥ, ಇದು 252ನೇ ಪುಟದಲ್ಲಿ ಕೆಳಗಿನಿಂದ ಒಂದು 8-10 ವಾಕ್ಯ ಆದಮೇಲೆ ಮೇಲೆ ಅದನ್ನು ನೀವು ನೋಡ್ಬೋದು. ನೀವು ಅದನ್ನು ಏಕ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಸಂಖ್ಯಾವಾಚಿಯಾದಂಥ ಶಬ್ದ ಅದೂ ಇದೆ. ಅಸಹಾಯವಾಚಿ ಅದು ಏಕಾಗ್ನಯ, ಏಕಹಲಾನಿ, ಏಕಾಕಿಭಿ, ಕ್ಷುದ್ರೈಹಿ ಜಿತಂ ಅಂತ ಹೀಗೆ ಅಸಹಾಯ ಅನ್ನೋ ಒಂದು ಅರ್ಥವನ್ನು ಕೂಡ ಏಕ ಶಬ್ದಕ್ಕೆ ನಾವು ನೋಡಬಹುದು. ಆದ್ದರಿಂದ ಇಲ್ಲಿ
ಅಸಹಾಯ ಅನ್ನೋ ಅರ್ಥವನ್ನು ಇಟ್ಕೋಬೇಕು. ಅಸಹಾಯ ಅನ್ನೋ ಅರ್ಥವನ್ನು ಇಟ್ಕೊಂಡಾಗ ಇನ್ನೊಂದು ಮತ್ಯಾವುದೇ ಪ್ರಮಾಣದ ನೆರವಿಲ್ಲದೆ ಇದು ತಾನೊಂದೇ ಭಗವಂತನನ್ನ ತಿಳಿಸಬಲ್ಲದು ಈ ವೇದ ಅಂತ ಹೀಗೆ ಅರ್ಥ ಆಗ್ತದೆ. ಪ್ರತ್ಯಕ್ಷ ಅನುಮಾನಗಳಿಗೆ ಇಲ್ಲದೇ ಇರುವಂಥ ಒಂದು ಶಕ್ತಿ ಅದು. ಔಪನಿಷದಸ್ಯಾಪಿ ಕಾರಣಸ್ಯ ಅನುಮಾನೇನ ಸಿದ್ಧಿ ಕಿಂ ನ ಸ್ಯಾತ್. ಜಯತೀರ್ಥರ ಟೀಕಾದ ಮುಂದಿನ ಭಾಗ. ಭಗವಂತ ಅವನು ಜಗತ್ಕಾರಣ, ಅವನು ಔಪನಿಷದ ಅಂದರೆ ಉಪನಿಷತ್ತಿನಿಂದ ಪ್ರತಿಪಾದ್ಯನಾದವನು ಅಂತ ನೀವೆಲ್ಲ ಹೇಳಿದ್ರಿ. ಆದರೂ ಅನುಮಾನದಿಂದ ಯಾಕೆ ಆಗಬಾರ್ದು? ಕಿಂ ನ ಸ್ಯಾತ್ ಸ್ವಾತಂತ್ರ್ಯಾದಿ ಹೇತುನ ಪೂರ್ಣತ್ವಾದಿ ಸಿದ್ಧಿ ಅಂಗೀಕಾರಾತ್. ನೀವೇ ನಿಮ್ಮ ಶಾಸ್ತ್ರದಲ್ಲಿ ಕೆಲವು ಕಡೆ ಕೆಲವು ಯುಕ್ತಿಗಳಿಂದ ಭಗವಂತನ ಕೆಲವು ಗುಣಗಳನ್ನು ಅನುಮಾನಿಸಿರುವುದು, ಪ್ರತಿಪಾದಿಸಿರುವುದು ಕಂಡು ಬರ್ತದೆ ಅಂತ. ಅದರಲ್ಲಿ ಒಂದು ಉದಾಹರಣೆ, ಸ್ವಾತಂತ್ರ್ಯ ಎಂಬ ಗುಣ ಇರುವುದರಿಂದ ಭಗವಂತ ಪೂರ್ಣನಾಗಿದ್ದಾನೆ. ಯಾಕೆಂದರೆ ಅವನು ಸ್ವತಂತ್ರನಾಗಿರುವುದರಿಂದ ಅಂತ. ಹೀಗೆ ಇದು ಭಾವದೀಪದಲ್ಲಿ ಕಂಡು ಬರ್ತದೆ. 250ನೇ ಪುಟದಲ್ಲಿ ನೀವು ನೋಡಬಹುದು. ಸ್ವಾತಂತ್ರ್ಯಾದಿ ಹೇತುನಾ ಇತಿ ತಥಾಚ ಉಕ್ತಂ ಸರ್ವಧರ್ಮೋಪಪತ್ತೇಶ್ಚ ಇತ್ಯತ್ರ ನ್ಯಾಯ ವಿವರಣೆ ಸ್ವತಂತ್ರಸ್ಯ ಪೂರ್ಣಗುಣತ್ವ ನಿಯಮಾತ್. ನ್ಯಾಯ ವಿವರಣದಲ್ಲಿ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ನ್ಯಾಯ ವಿವರಣ ಅಂತ ಮತ್ತೊಂದು ಏನು ವ್ಯಾಖ್ಯಾನ ಮಾಡಿದಾರಲ್ಲ, ಅಲ್ಲಿ ಹೀಗೆ ಕಂಡು ಬಂದಿದೆ ಅಂತ. ಭಗವಂತ ಅವನು ಪೂರ್ಣಗುಣನಾಗಿದ್ದಾನೆ ಯಾಕೆಂದರೆ ಸ್ವಾತಂತ್ರ್ಯ ಇರುವುದರಿಂದ ಅಂತ ಹೀಗೊಂದು ಅನುಮಾನ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ, ನೀವು ನಿಮ್ಮ ಶಾಸ್ತ್ರದಲ್ಲಿ ಅನುಮಾನಗಳಿಂದಲೇ ಇಂಥದೊಂದು ಭಗವಂತನ ಗುಣವನ್ನು ಊಹಿಸಿರುವುದು, ಅನುಮಾನ ಮಾಡಿರುವುದು ಕಂಡು ಬರ್ತದೆ. ಆದ್ದರಿಂದ ಅನುಮಾನದಿಂದ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ, ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ. ಅನುಮಾನಕ್ಕೆ ಯಾವಾಗಲೂ ತಪ್ಪದೇ ಪ್ರಾಮಾಣ್ಯ ಅಂತನೋದು ಇಲ್ಲವೇ ಇಲ್ಲ. ಅದನ್ನು ಜಯತೀರ್ಥರು ಹೇಳ್ತಾರೆ, ಸತ್ಯಂ ಏವಂ ಅನುಮಾನಸ್ಯ ಔಪನಿಷದ ಅರ್ಥ ನಿಶ್ಚಾಯಕತ್ವಂ ಶ್ರುತ್ಯಾದಿ ಸಹಕಾರಿ ಯುಕ್ತಸ್ಯೈವ ನತು ನಿಯತ ಪ್ರಾಮಾಣ್ಯಂ. ಈ ಅನುಮಾನ ಪ್ರಮಾಣ ಅಂತನ್ನೋದು ಉಪನಿಷದ್ಗಮ್ಯನಾದ ಭಗವಂತನನ್ನ ಅಥವಾ ಉಳಿದ ಧರ್ಮಾಧರ್ಮಾದಿಗಳನ್ನ ತಿಳಿಸಿತು. ಅದು ಹೇಗೆ ತಿಳಿಸ್ತದೆ ಅಂದರೆ, ಶ್ರುತಿಯ ಸಹಾಯ ಇದ್ದರೆ, ಶಾಸ್ತ್ರದ ಸಹಾಯ ಇದ್ದರೆ ತಿಳಿಸ್ತದೆ. ನತು ನಿಯತ ಪ್ರಾಮಾಣ್ಯಂ. ಹೊರತು ಅದಕ್ಕೆ ಎಲ್ಲ ಸಂದರ್ಭದಲ್ಲಿಯೂ ವೇದಾದಿಗಳ ಸಹಕಾರ ಇಲ್ಲದೇ ಇದ್ದಾಗ ಅದಕ್ಕೆ ಪ್ರಾಮಾಣ್ಯವೇ ಬರೋದಿಲ್ಲ. ಸ್ವಾತಂತ್ರ್ಯೇಣ ಅದೃಷ್ಟಾರ್ಥ ನಿಶ್ಚಾಯಕತ್ವೇ ಪ್ರತಿಪಕ್ಷಾದಿ ಸಂಭವಾತ್. ಅನುಮಾನ ಪ್ರಮಾಣ ಸ್ವತಂತ್ರವಾಗಿ ಅಂದರೆ ಪ್ರತ್ಯಕ್ಷ ಮತ್ತು ಆಗಮಗಳ ಬೆಂಬಲವಿಲ್ಲದೆ ಏನನ್ನಾದರೂ ತಿಳಿಸ್ತದೆ ಅಂತ ಹೊರಟ್ರೆ ಅದರಲ್ಲಿ ಕೂಡ ಅದೃಷ್ಟಾರ್ಥ ನಿಶ್ಚಾಯಕತ್ವೇ. ಅದೃಷ್ಟ ಅಂದರೆ ಅತೀಂದ್ರಿಯವಾದ ವಸ್ತುಗಳನ್ನು ಅದು ಪ್ರತಿಪಾದನೆ ಮಾಡ್ತದೆ ಅಂತ ನೀವೊಂದು ವೇಳೆ ಹೇಳಿದರೆ ಆವಾಗ ಪ್ರತಿಪಕ್ಷಾದಿ ಸಂಭವಾತ್. ನೀವು ಆ ಥರ ಮಾಡುವಂಥ ಸ್ವತಂತ್ರ ಅನುಮಾನಕ್ಕೆ ಪ್ರತಿಪಕ್ಷ ಮೊದಲಾದ ದೋಷಗಳನ್ನು ಹೇಳ್ಬೋದು. ಸತ್ಪ್ರತಿಪಕ್ಷ, ಬಾಧ ಮೊದಲಾದ ದೋಷಗಳನ್ನು ಹೇಳ್ಬೋದು, ವ್ಯಾಪ್ತ ಸಿದ್ಧಿ ಹೇಳ್ಬೋದು ಅಂತ ಹೀಗಾದ ತಾತ್ಪರ್ಯ. ಪ್ರತಿಪಕ್ಷಾದೀತಿ. ಅದರಿಂದ ಪ್ರತಿಪಕ್ಷಾದಿ ಎಂಬ ಶಬ್ದದಿಂದ ಸಂದರ್ಭೋಚಿತವಾಗಿ ಕ್ಷಿತ್ಯಾಧಿಕಂ ಸಕರ್ತ್ರಿಕಂ ಕಾರ್ಯತ್ವಾತ್ ಅಂತ ಒಂದು ಅನುಮಾನ ಪ್ರಯೋಗ ಮಾಡಿದರೆ ಭಗವಂತನ ಈಶ್ವರನ ಅಸ್ತಿತ್ವವನ್ನು ಸಾಧನೆ ಮಾಡಲಿಕ್ಕೆ, ಮತ್ಯಾವುದೋ ಧರ್ಮ ಅಧರ್ಮ ಸ್ವರ್ಗ ನರಕ ಮೊದಲಾದವುಗಳನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಇನ್ನೊಂದು ಅನುಮಾನ ಪ್ರಯೋಗ ಮಾಡಿದ್ರಿ. ಹೀಗೆಲ್ಲ ಮಾಡಿದರೆ ಆ ಅನುಮಾನಗಳಿಗೆ ಏನೆಲ್ಲ ದೋಷಗಳು ಬರಬಹುದು. ಒಂದು ದುಷ್ಟಾನುಮಾನಕ್ಕೆ ಬರಬಹುದಾದಂಥ ಎಲ್ಲ ಥರದ ದೋಷಗಳು ಅದಕ್ಕೆ ಬರಬಹುದು. ಸಂದರ್ಭಾನುಸಾರವಾಗಿ ಪ್ರತ್ಯಕ್ಷ ಬಾಧ ಬರ್ಬೋದು, ಅರ್ಥಾಂತರ ಬರ್ಬೋದು. ನಾನು ಮೊನ್ನೆ ದಿವಸ ಅದನ್ನು ಹೇಳಿದೆ. ಒಬ್ಬ ಕರ್ತೃ ಸಿದ್ಧ ಆಗ್ತಾನೆ, ಹೌದು. ಆದರೆ ಒಬ್ಬನೇ ಕರ್ತೃ ಯಾಕೆ ಸಿದ್ಧ ಆಗಬೇಕು? ಅನೇಕ ಜನ ಕರ್ತೃಗಳು ಸಿದ್ಧ ಆಗ್ಬೋದಲ್ಲ. ಜಗತ್ತಿನಲ್ಲಿ ನಾವು ಆ ಥರ ನೋಡಿರ್ತೀವಿ, ಅನೇಕ ಜನ ಕರ್ತೃಗಳು ಸೇರಿಯೇ ಒಂದು ಕೆಲಸ ಮಾಡೋದನ್ನು. ಆದ್ದರಿಂದ ಪ್ರತಿಪಕ್ಷಾದಿ ಅಂದರೆ ಸತ್ಪ್ರತಿಪಕ್ಷ, ಮತ್ತು ಸತ್ಪ್ರತಿಪಕ್ಷ ಅಂದರೆ ಇನ್ನೊಂದು ಅನುಮಾನ ಅಂತ ಅರ್ಥ. ನೀವು ಪ್ರಯೋಗ ಮಾಡಿರುವ ಅನುಮಾನಕ್ಕೆ ವಿರೋಧಿಯಾಗಿ ಮತ್ತೊಂದು ಅನುಮಾನ. ಬಾಧ ಅಂದರೆ ಇನ್ನೊಂದು ಪ್ರಬಲವಾದ ಪ್ರಮಾಣದಿಂದ ವಿರೋಧ. ವ್ಯಾಪ್ತಿಯ ಸಿದ್ಧಿ ಅಂದರೆ ವ್ಯಾಪ್ತಿ ಇಲ್ಲದೆ ಇರೋದು ಹೇತು ಮತ್ತು ಸಾಧ್ಯಗಳಿಗೆ. ವ್ಯಭಿಚಾರ ಅಂದರೆ ಸಾಧ್ಯ ಇಲ್ಲದೆ ಇರೋ ಕೂಡ ಹೇತು ಇರೋದು. ಹೀಗೆಲ್ಲ ದೋಷಗಳು ಬರಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ.
ಆದ್ದರಿಂದ ಪ್ರತಿಪಕ್ಷಾದಿ ದೋಷಗಳು ಬರುವುದರಿಂದ ಆ ಥರದ ಹಾಗೆ ಅನುಮಾನ ಸ್ವತಂತ್ರವಾಗಿ ಪ್ರಮಾಣ ಆಗೋದಿಲ್ಲ. ತಾದೃಶಂಚ ಪ್ರಕೃತಂ, ನೀವು ಅನುಮಾನ ಪ್ರಯೋಗ ಮಾಡಿರುವುದು ಕೂಡ ಅಂಥದೇ ಆಗಿದೆ. ಸ್ವತಂತ್ರವಾದ ಅನುಮಾನ ಅದಾಗಿಬಿಟ್ರೆ ಎಲ್ಲ ದೋಷಗಳಿಂದಲೂ ಅದು ಬಾಧಿತ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸ್ಮೃತಿ ಸಮ್ಮತಿ ಮಾಹ, ಸ್ಮೃತಿ ಅಂತ ಕೊಡೋದ್ರ ಮೂಲಕ ಎಲ್ಲ ಪುರಾಣಗಳು ಅಂತ ಅಭಿಪ್ರಾಯ ಪಡ್ತಿರ್ತಾರೆ. ಅದೇ ಶ್ರುತಿ ಸಾಹಾಯ್ಯ ರಹಿತಂ ಅಂತ. ನ ಕುತ್ರಚಿತ್ ಅಂತಿದೆಯಲ್ಲ, ಕುತ್ರಚಿತ್ ಅಂದರೆ ಅದೃಷ್ಟೇ, ಅತೀಂದ್ರಿಯವಾದ ಸಂಗತಿಗಳ ಬಗ್ಗೆ ಅದು ಪ್ರಮಾಣ ಆಗೋದಿಲ್ಲ. ಯಥಾ ಈಶ್ವರ ನ ಸ್ವತಂತ್ರ ಚೇತನತ್ವಾತ್, ಅದಕ್ಕೊಂದು ಪ್ರತಿಯಾಗಿ ಒಂದು ಅನುಮಾನ ಪ್ರಯೋಗ ಮಾಡಬಹುದು ಅಂತ ಬಂತಲ್ಲ. ಹೇಗೆ ಅನುಮಾನ ಪ್ರಯೋಗ ಮಾಡಬಹುದು? ಸ್ವತಂತ್ರವಾಗಿ ಅನುಮಾನದಿಂದ ಈಶ್ವರನ ಸಾಧನೆ ಮಾಡಲಿಕ್ಕೆ ಅಂತ ಒಬ್ಬರು ಹೊರಟರು, ಅವರಿಗೆ ವಿರುದ್ಧವಾಗಿ ಮತ್ತೊಬ್ಬರು ಈಶ್ವರ, ನೀವು ಯಾವ ಈಶ್ವರನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಆ ಈಶ್ವರ ಅವನ ಪಕ್ಷ, ನ ಸ್ವತಂತ್ರ, ಅವನು ಸ್ವತಂತ್ರನೇ ಅಲ್ಲ, ಯಾಕೆಂದರೆ ಚೇತನತ್ವಾತ್, ಚೇತನನಾಗಿರುವುದರಿಂದ ಅಂತ ಹೀಗೆ ಅದಕ್ಕೊಂದು ಪ್ರತಿಯಾಗಿ ಅನುಮಾನ ಮಾಡಲಿಕ್ಕೂ ಕೂಡ ಬರ್ತದೆ. ಅನುಮಾನ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇತ್ ಅರ್ಥಂ, ಅದು ಸಾಧನೆ ಮಾಡುವುದೇ ಇಲ್ಲ, ಸ್ವತಂತ್ರವಾಗಿ ಈಶ್ವರನ ಸಾಧನೆ ಮಾಡಲಿಕ್ಕೆ ಅದು ಸಮರ್ಥವೇ ಅಲ್ಲ ಅಂತ ಅದರ ತಾತ್ಪರ್ಯ. ಆಮೇಲೆ ಪ್ರಮಾಣಾಂತರಮೇವ ಚ ಅಂತಿದೆಯಲ್ಲ, ಆ ಪ್ರಮಾಣಾಂತರಮೇವ ಅಂದರೆ ಅದು ಪ್ರತ್ಯಕ್ಷ ಅಂತ ಅರ್ಥ. ರಾಮಕೃಷ್ಣಾದಿಗಳಿಗೆ, ಭಗವಂತನ ಅವತಾರರಾದ ರಾಮ ಕೃಷ್ಣ ಮೊದಲಾದವುಗಳಿಗೆ ದೋಷವನ್ನು ತಿಳಿಸುವಂಥ ಪ್ರತ್ಯಕ್ಷ. ಅವರು ಅಪೂರ್ಣರು, ನಮ್ಮಂತೆ ಪ್ರಾಕೃತ ದೇಹವುಳ್ಳವರು ಅಂತ ಹೀಗೆಲ್ಲ ಯಾರಾದರೂ ಭಾವಿಸಿದರೆ ಅವರ ಆ ಪ್ರತ್ಯಕ್ಷವೂ ಕೂಡ ಪ್ರಮಾಣ ಆಗೋದಿಲ್ಲ ಅಂತ ಅರ್ಥ. ಅನುಮಾನವಾಗಲಿ ಪ್ರತ್ಯಕ್ಷವಾಗಲಿ ಹೀಗೆ ಅದು ಅತೀಂದ್ರಿಯ ವಸ್ತುಗಳ ಬಗ್ಗೆ ಪ್ರಮಾಣ ಅಲ್ಲ ಅಂತ ಅದರ ತಾತ್ಪರ್ಯ. ಹಾಗಾದರೆ ಎಂಥ ಪ್ರತ್ಯಕ್ಷ ಎಂಥ ಅನುಮಾನ ಅದು ಅದೃಷ್ಟವಾದ ಅಂದರೆ ಅತೀಂದ್ರಿಯವಾದ ವಸ್ತುವಿಗೆ ನಿಶ್ಚಾಯಕ ಆಗ್ತದೆ ಅಂತ ಪ್ರಶ್ನೆ ಬಂದರೆ, ಶ್ರುತಿ ಸ್ಮೃತಿ ಸಹಾಯಂ ಯತ್, ಯಾವುದಕ್ಕೆ ಶ್ರುತಿ ಮತ್ತು ಸ್ಮೃತಿಗಳ ಸಹಾಯ ಇದೆಯೋ ಅಂಥ ಅನುಮಾನ ಸಹಾಯಕ ಆಗುವುದು. ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಂ, ಮತ್ತು ಇಲ್ಲಿ ಪ್ರಮಾಣಾಂತರ ಅಂದರೆ ಪ್ರತ್ಯಕ್ಷನೇ. ಅತ್ರಾಪಿ ಪ್ರಮಾಣಾಂತರಂ ಪ್ರತ್ಯಕ್ಷಂ. ಹೇಗೆ ಅಂದರೆ ಯಶೋದಾಯ ಪ್ರತ್ಯಕ್ಷಂ, ಯಶೋಧಾದೇವಿಯ ಪ್ರತ್ಯಕ್ಷ ಅದು. ಆ ಯಶೋಧಾದೇವಿಯ ಪ್ರತ್ಯಕ್ಷದಿಂದ ಆ ಯಶೋಧಾದೇವಿಯ ಪ್ರತ್ಯಕ್ಷ ಅನ್ನುವುದು ಆ ಕೃಷ್ಣನ ಬಾಯಲ್ಲಿ ಜಗತ್ತನ್ನೆಲ್ಲ ನೋಡಿತಲ್ಲ, ಆ ಪ್ರತ್ಯಕ್ಷ ಅದು ಅತೀಂದ್ರಿಯವಾದ ಸಂಗತಿಗಳನ್ನು ಕೂಡ ನಿಶ್ಚಯ ಮಾಡಬಲ್ಲದು. ಏಕೆಂದರೆ ಯವುತ್ರಿಧಾತು ಪೃಥ್ವಿ ಮುತದ್ಯಾಂ ಏಕೋದಧಾರ ಅಂಥೇಳಿ ಹೀಗೆ ವೇದವೇ ಇದೆ. ಯಾವ ಭಗವಂತ ಈ ಪ್ರಕೃತಿ ಪುರುಷ ಕಾಲ ಇವುಗಳನ್ನು ಧರಿಸಿದ್ದಾನೆ, ಮತ್ತು ಶ್ರೀದೇವಿ ಭೂದೇವಿಯರಿಗೂ ಅಧಿಪತಿಯಾಗಿದ್ದಾನೆ ಅಂತೆಲ್ಲ ಬಂದಿದೆ. ಅದರಿಂದ ಯಶೋದಾಯ ಪ್ರತ್ಯಕ್ಷಂ, ಯಶೋಧಾದೇವಿ ಪ್ರತ್ಯಕ್ಷಕ್ಕೆ ಶಾಸ್ತ್ರದ ಬೆಂಬಲ ಇದೆ. ಆ ಯಶೋದಾಯ ಪ್ರತ್ಯಕ್ಷಂ ಅಂತ ಅನ್ನೋದಕ್ಕೆ ಟಿಪ್ಪಣಿಗಳಲ್ಲಿ ಅದಕ್ಕೆ ಯಶೋದಾಯ ಇತಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಸಾ ತತ್ರ ದದೃಶೇ ವಿಶ್ವಂ ಜಗತ್ ಸ್ಥಾಸ್ನುಚ್ಚ ಖಂ ದಿಶ ಅಂತಿದು 250ನೇ ಪುಟದಲ್ಲಿದೆ. ಕೃಷ್ಣನ ಆನಂದದಲ್ಲಿ ವಿಶ್ವವನ್ನೇ ಗ್ರಹಿಸುವ ಪ್ರತ್ಯಕ್ಷ ಇದೆ, ಅದಕ್ಕೆ ಏಕೋದಧಾರ ಅಂತ ಇತ್ಯಾದಿ ವಿಶ್ವಂಭರ ಶ್ರುತಿ ಅವುಗಳ ಬೆಂಬಲ ಇದೆ ಅಂತ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಕೆಳಭಾಗದಲ್ಲಿದೆ. ನಾನು ಇದನ್ನು ಹೇಳುವಾಗ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಅಲ್ಲಿ ಮೇಲೊಂದು ಶ್ರುತಿ ಇದೆ, ಅಪೂರ್ಣೋಯಂ ಜೀವಸಂಘೋ ಸ್ವತಂತ್ರ ಪೂರ್ಣೋ ಹರಿಯ ಸ್ವತಂತ್ರ ಸದೈವ ನಹಿ ಸ್ವತಂತ್ರೋ ಪೂರ್ಣತಾಂ ಕಾಮಯೀತ ಪೂರ್ಣೋ ಯದಿ ಸ್ಯಾತ್ ಅಸ್ವತಂತ್ರ ಕುತಃ ಸಹ ಅಂತ ಹೀಗೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಅದೇ 250ನೇ ಪುಟದಲ್ಲಿ ಒಂದು ಶ್ರುತಿ ಇದೆ. ಅಲ್ಲಿ ಅದನ್ನ ಆವಾಗಲೇ ನಾನು ಕೋಟ್ ಮಾಡಬೇಕಾಗಿತ್ತು. ಭಗವಂತ ಪೂರ್ಣನಾಗಿದ್ದಾನೆ ಯಾಕೆಂದ್ರೆ ಸ್ವತಂತ್ರನಾಗಿದ್ದಾನೆ ಆದ್ದರಿಂದ ಅಂತ ನೀವು ಕೂಡ ಅನುಮಾನ ಮಾಡ್ತಿದ್ದೀರಲ್ಲ, ಅನುಮಾನದಿಂದ ಭಗವಂತನ ಗುಣಗಳನ್ನ ಕಲ್ಪಿಸುವುದು ನಿಮಗೂ ಕೂಡ ನಿಮ್ಮ ಶಾಸ್ತ್ರದಲ್ಲೂ ಕಂಡಿದೆಯಲ್ಲ ನ್ಯಾಯ ವಿವರಣದಲ್ಲಿ ಅಂತ ಅವ್ರು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ ಅದು ಉತ್ತರ. ನಾವಲ್ಲಿ ಸ್ವಾತಂತ್ರ್ಯ ಎಂಬ ಗುಣದಿಂದ ಪೂರ್ಣತ್ವವನ್ನು ಅನುಮಾನ ಮಾಡಿರುವುದು ಹೌದು, ಆದರೆ ಶ್ರುತಿಯ ಬೆಂಬಲ ಇರುವಂಥ ಸ್ವಾತಂತ್ರ್ಯ ಎಂಬ ಗುಣದಿಂದಲೇ ನಾವು ಪೂರ್ಣತ್ವವನ್ನು ಅನುಮಾನ ಮಾಡಿದ್ದೀವಿ ಅಂತ ಅಲ್ಲಿ ಹೇಳಬೇಕಾಗಿತ್ತು ನಾನು. ಅದನ್ನು ವಿಷಯ ಮುಂದೆಲ್ಲೋ
ಬೇರೆ ತಿರುವು ಪಡ್ಕೊಂಡಿದ್ದರಿಂದ ಅಲ್ಲಿ ಮರ್ತೋಯ್ತು ನನಗೆ. ನೋಡಿ, ಆ ಶ್ರುತಿ ಅದು ನ್ಯಾಯ ವಿವರಣದಲ್ಲೇ ಬಂದದ್ದು. ಜೀವ ಸಂಘ, ಜೀವರ ಸಮುದಾಯ ಅನ್ನೋದು ಅಪೂರ್ಣವಾಗಿದೆ, ಅದು ಅಸ್ವತಂತ್ರನೂ ಆಗಿದೆ. ಆದರೆ ಭಗವಂತ ಅವನು ಮಾತ್ರ ಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ನಹಿ ಸ್ವತಂತ್ರ ಅಪೂರ್ಣತಾಂ ಕಾಮಯೀತ. ಸ್ವತಂತ್ರನಾದ ಭಗವಂತ ಯಾವ ಕಾಲಕ್ಕೂ ತನ್ನ ಸ್ವಾತಂತ್ರ್ಯವನ್ನು, ಪೂರ್ಣತೆಯನ್ನು ಬಿಟ್ಟು ಅಪೂರ್ಣನಾಗಲಿಕ್ಕೆ ಬಯಸೋದಿಲ್ಲ. ಒಂದು ವೇಳೆ ಪೂರ್ಣನಾಗಿದ್ದರೆ ಅವನು ಅಸ್ವತಂತ್ರನಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೀಗೆ ಶ್ರುತಿ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಎಂಬ ಗುಣದಿಂದ ಪೂರ್ಣತ್ವವನ್ನು ನಾವು ಅನುಮಾನಿಸಿದ್ದು ನ್ಯಾಯ ವಿವರಣದಲ್ಲಿ ಏನಿದೆಯಲ್ಲ, ಅದು ಶ್ರುತಿಗೆ ಅನುಸಾರವಾಗಿ ಹೊರತು ಸ್ವತಂತ್ರವಾಗಿ ಅಲ್ಲ. ಇದು ಅಲ್ಲಿ ಹೇಳಬೇಕಾದಂಥ ವಿಷಯ ಬಾಕಿ ಉಳಿದಿತ್ತು. ಸ್ವಲ್ಪ ಅದನ್ನು ಗಮನಿಸಿ. ತರ್ಕ ಪ್ರಮಾಣ ಪದವೀಂ ಗಚ್ಚೇತ್ ಇತಿ ಅನ್ವಯ. ಪ್ರಮಾಣ ಪದವೀಂ ಗಚ್ಚೇತ್ ನಾತ್ರ ಕಾರ್ಯ ವಿಚಾರಣ. ಯಶೋದಾಯ ಪ್ರತ್ಯಕ್ಷಂ ಅಂತದಾದ್ಮೇಲೆ ತರ್ಕ ಪ್ರಮಾಣ ಪದವೀಂ ಗಚ್ಚೇತ್ ಇತ್ಯನ್ವಯ ಅಂತ ಜಯತೀರ್ಥ ಅನ್ವಯ ತೋರಿಸಿದ್ದಾರೆ. ಅದು ಯಾಕೆ ತೋರಿಸಿದ್ದಾರೆ ಅಂದರೆ, 1ನೇ ಶ್ಲೋಕದಲ್ಲಿ ಅನುಮಾನಂ ಅಂತ ಬಂದಿದೆ. ಶ್ರುತಿಯ ಸಹಾಯ ರಹಿತವಾದ ಅನುಮಾನ ಅಥವಾ ಬೇರೆ ಯಾವುದೇ ಪ್ರತ್ಯಕ್ಷ ಪ್ರಮಾಣ ಅದು ಏನನ್ನೂ ಸಾಧಿಸೋದಿಲ್ಲ ಅಂತ ಬಂದಿದೆ. ಮತ್ತು 2ನೇ ಶ್ಲೋಕದಲ್ಲಿ ಶ್ರುತಿ ಸಹಾಯದಿಂದ ಕೂಡಿದ ಯತ್ ಮತ್ತು ಪ್ರಮಾಣಾಂತರಂ, ಇನ್ನೊಂದು ಪ್ರಮಾಣವು, ಇದೆರಡೂ ಕೂಡ ಪ್ರಮಾಣ ಅಂತ ಕರೆಸ್ಕೋತದೆ ಅಂತ ಬಂದಿದೆ. ಇಲ್ಲಿ ಅನುಮಾನ ಅಂತ ಬಂದಿಲ್ಲ. ಆದ್ದರಿಂದ ಇಲ್ಲಿ ಅನುಮಾನ ಅಥವಾ ತರ್ಕ ಅನ್ನೋ ಶಬ್ದವನ್ನು ಅಧ್ಯಾಹಾರ್ಥ ಮಾಡ್ಕೊಳ್ಬೇಕು. ಹಿಂದಿನ ಶ್ಲೋಕದಿಂದ ಅನುಮಾನ ಅಂತಾಗಲಿ ಅಥವಾ ಮುಂದಿನ ಶ್ಲೋಕದಲ್ಲಿ ತರ್ಕ ಅಂತಾಗಲಿ ಅದನ್ನು ಅಧ್ಯಾಹಾರ್ಥ ಮಾಡಿಕೊಂಡು ಆ ತರ್ಕವು ಪ್ರಮಾಣ ಅಂತ ಕರೆಸ್ಕೋತದೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬೇಕು. ಯಥಾ ವಿಷ್ಣು ಸ್ವತಂತ್ರ ಪೂರ್ಣತ್ವಾತ್. ವಿಷ್ಣುವು ಸ್ವತಂತ್ರನಾಗಿದ್ದಾನೆ ಯಾಕೆಂದರೆ ಪೂರ್ಣನಾಗಿರುವುದರಿಂದ ಅಂತ ಅಲ್ಲಿ ಬಂದಿರುವಂಥ ಅನುಮಾನ. ಒಂದು ವೇಳೆ ಕೇವಲ ಅನುಮಾನವು ಪ್ರಮಾಣ ಆಗುವುದಾದರೆ ಅದಕ್ಕೆ ಅತಿಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಶಕ್ಯತ್ವಾಚ್ಚ ಅನುಮಾನಾಂ ಸರ್ವತ್ರ. ಎಲ್ಲ ಕಡೆನೂ ಬೇಕಾಬಿಟ್ಟಿಯಾಗಿ ಅನುಮಾನಗಳನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಶ್ರುತ್ಯಾದಿ ಸಾಹಿತ್ಯ ಹೀನ ಅನುಮಾನಸ್ಯ ಸರ್ವತ್ರ ಜಗತ್ಕಾರಣ ಅಭಾವಾದೌ ಶಶಾದೀನಾಂ ವಿಷಾಣಿತ್ವಾದೌ ಚ ಕರ್ತುಂ ಶಕ್ಯತ್ವಾತ್. ಶ್ರುತಿ ಸ್ಮೃತಿಗಳ ಸಹಾಯವಿಲ್ಲದ ಅನುಮಾನವನ್ನು ಎಲ್ಲ ಕಡೆ ಪ್ರಯೋಗ ಮಾಡ್ಬೋದು. ಎಲ್ಲ ಕಡೆ ಅಂದ್ರೆ ಏನು? ಒಂದು ಜಗತ್ತಿಗೆ ಕಾರಣವಾದ ಈಶ್ವರ ಅನ್ನೋ ಸಂಗತಿಯೇ ಇಲ್ಲ ಅಂತ ಸಾಧನೆ ಮಾಡಿಬಿಡ್ಬೋದು ನೀವು ನಾಸ್ತಿಕರಾಗಿದ್ದರೆ, ಆ ಕಡೆ ಒಲವಿದ್ರೆ. ಅಥವಾ ಈ ಮೊಲಕ್ಕೆ ಮೊಲ ಮೊದಲಾದ ಪ್ರಾಣಿಗಳಿಗೆ ಕೊಂಬಿದೆ ಅಂತಲೂ ಸಮರ್ಥನೆ ಮಾಡ್ಬೋದು. ಇತಿ ಕರ್ತುಂ ಶಕ್ಯತ್ವಾತ್ ನ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ. ಇದ್ರ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ, ಅದರಿಂದ ಅದನ್ನೇ ನಾನು ಇಲ್ಲಿ ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ. ತತ್ರೈವ ಪ್ರಮಾಣಾಂತರ ಮಾಹ. ಕೂರ್ಮ ಪುರಾಣದ ಮಾತಾದ್ಮೇಲೆ ವರಾಹ ಪುರಾಣವನ್ನು ಹೇಳ್ತಾ ಇದ್ದಾರೆ. ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾ ಅನುಮಾ ಅಂತ. ತಸ್ಮಾನ್ ನಸಾ ಶಕ್ತಿಮತಿ. ಆ ಅನುಮಾನವು ಸಮರ್ಥವಲ್ಲ. ವಿನಾ ಆಗಮಂ, ಆಗಮವಿಲ್ಲದೆ ಅದರ ಅರ್ಥವನ್ನು ತಿಳಿಸ್ಲಿಕ್ಕೆ ಸಮರ್ಥ ಅಲ್ಲ ಅಂತ. ಅಲ್ಲಿ ಉದೀಕ್ಷಿತುಂ ಅಂತ ಶಬ್ದ ಇದೆ. ಉದೀಕ್ಷಿತುಂ ಅನ್ನುವ ಶಬ್ದಕ್ಕೆ ಅರ್ಥಂ ಉದೀಕ್ಷಯಿತುಂ, ವಸ್ತುವನ್ನು ತಿಳಿಯಲು ಅಂತ ಜಯತೀರ್ಥರು ಅರ್ಥ ಬರೆದಿದ್ದಾರೆ. ಇದಕ್ಕೆ ನಾನು ಹಿಂದೆನೇ ವಿಮರ್ಶೆ ಹೇಳಿದ್ದೆ, ಪದ್ಮನಾಭ ತೀರ್ಥರದು ಮತ್ತು ಜಯತೀರ್ಥರದು ಮತ್ತು ತತ್ವಪ್ರದೀಪದಲ್ಲಿದ್ದ ವಿಷಯನ. ಉದೀಕ್ಷಿತಂ ಅಂತಿದ್ದದಕ್ಕೆ ಉದೀಕ್ಷಯಿತುಂ ಅಂತ ಯಾಕೆ ಮಾಡಿದ್ದಾರೆ ಅನ್ನೋದನ್ನು 3 ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಅದನ್ನು 256, 57, 58 ಈ ಎಲ್ಲ ಪೇಜ್ ನಂಬರ್ಗಳಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಕೆಲವ್ರದ್ದು ಪ್ರಶ್ನೆ ಏನಿದೆ ಅಂದರೆ, ಈ 256ರಲ್ಲಿ ಮೊದಲು ಹೇಳ್ತೇನೆ, ಅದು ತತ್ವ ಸುಬೋಧಿನಿ ಅಂತ ಟಿಪ್ಪಣಿ. ಟಿಪ್ಪಣಿಯಲ್ಲಿ ಕೊನೆಯ ಭಾಗದಲ್ಲಿ ನಾನು ಅನುಮಾಯಾ ಅಚೇತನತ್ವೇನ ಉದೀಕ್ಷಣ ಅಸಂಭವಾತ್ ಕಥಂ ಉದೀಕ್ಷಿತುಂ ಇತ್ಯುಕ್ತಂ ಇತ್ಯತಃ. ಅನುಮಾನ ಅಂತನ್ನೋದು ಜಡ. ಜಡವಾದ ಅನುಮಾನವು ನೋಡುವುದು ಹೇಗೆ? ಉದೀಕ್ಷಣ ಅಂದರೆ ಈಕ್ಷದರ್ಶನಾಂಕನಯೋ ಅಂತ ಧಾತು. ನೋಡುವುದು ಹೇಗೆ ಅಂತ ಪ್ರಶ್ನೆ. ಅದು ನೋಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಉದೀಕ್ಷಿತು ಅಂದರೆ ನೋಡಿಸಲು, ತೋರಿಸಲು, ತಿಳಿಸಲು ಅಂತ ಅರ್ಥ. ಹೀಗೆ ಅದನ್ನು ಮಾಡಿದ್ದಾರೆ. 256ನೇ ಪೇಜಿನಲ್ಲಿ ಒಂದು ಕಡೆ ಬಂದದನ್ನು ಹೇಳಿದ್ದೇನೆ. 57ರಲ್ಲಿ 58ನೇ ಪುಟದಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಇದೇ ಥರದ ಪ್ರಶ್ನೆ ಮಾಡಿಕೊಂಡು
ಅದಕ್ಕೆಲ್ಲದಕ್ಕೂ ಉದೀಕ್ಷಯಿತು ಅಂತ ಯಾಕೆ ಅರ್ಥ ಮಾಡುವ ಅಗತ್ಯ ಬಂತು ಅಂತ ಹೇಳಿದ್ದಾರೆ. ಆದರೆ ನನಗೆ ಇದ್ರ ಬಗ್ಗೆ ಇರುವಂಥ ಸಂಶಯವನ್ನು ನಾನು ನೀವು ಮೊನ್ನೆನೇ ಹೇಳಿದ್ದೆ. ಸಂಶಯ ಮತ್ತೆ ಉದೀಕ್ಷಿತುಮ್ ಅಂತ ಅನ್ನೋದಕ್ಕೆ ನೋಡಲು ಅಂತ ನೀವು ಯಾಕೆ ಅರ್ಥ ಮಾಡ್ಕೋಬೇಕು? ಉದೀಕ್ಷಿತುಮ್ ಅಂದರೆ ಗ್ರಹಿಸಲು, ವಿಷಯೀಕರಿಸಲು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಸರಳ ಆಗಿ ಹೋಗ್ತದೆ. ಸುಧಾದಲ್ಲಿ ಒಂದು ಪ್ರಯೋಗ ಇದೆ, ನಹಿ ಕಮಪಿ ಅವಿಷಯೀಕುರುವಂತಿ ಏವ ತಾನಿ ಜ್ಞಾನಂ ಜನಯಂತಿ. ಆ ಸುಧಾದಲ್ಲಿ ಹೀಗೆ ಬಂದಿದೆ, ನಹಿ ಜ್ಞಾನ ವಿಷಯ ಏವ ಹಿ ಕರಣಾನಾಂ ವಿಷಯ. ಜ್ಞಾನಕ್ಕೆ ಯಾವುದು ವಿಷಯವೋ ಕರಣಕ್ಕೂ ಅದೇ ವಿಷಯ. ನಹಿ ಕಮಪಿ ಅವಿಷಯೀಕುರುವಂತಿ, ಯಾವುದನ್ನೂ ವಿಷಯೀಕರಿಸದೆ ಕರಣಗಳು ಜ್ಞಾನವನ್ನು ಹುಟ್ಟಿಸುವುದಿಲ್ಲ ಅಂತ ಹೀಗೆ ಸ್ಪಷ್ಟ ಬಂದಿದೆ. ಕರಣಗಳು ಜಡ, ಒಪ್ಕೋತೇನೆ. ಆದರೆ ಕರಣಗಳಿಗೆ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ಒಪ್ಪೋಣ. ಆದರೆ ವಿಷಯೀಕರಿಸ್ಲಿಕ್ಕೆ ಬರ್ತದಲ್ಲ. ಕರಣಗಳು ಜ್ಞಾನ ಹೇಗೆ ಏನನ್ನಾದರೂ ವಿಷಯೀಕರಿಸ್ತದೋ ಕರ್ಣವೂ ಕೂಡ ವಿಷಯೀಕರಿಸ್ತದೆ. ವಿಷಯೀಕರಿಸುವಿಕೆ ಅನ್ನೋದು ಕರ್ಣ ಮತ್ತು ಜ್ಞಾನಗಳ ಒಂದು ಸ್ವಭಾವ. ಅದರಿಂದ ಉದೀಕ್ಷಿತುಮ್ ಅಂತ ಅನ್ನೋದಕ್ಕೆ ವಿಷಯೀಕರಿಸಲು ಅಂತ ಯಾಕೆ ಅರ್ಥ ಮಾಡಬಾರ್ದು? ಅದು ಬಹಳ ಸುಲಭ. ಆದ್ರಿಂದ ಕರ್ಣ ಜಡ, ಅದಕ್ಕೆ ನೋಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಪ್ರಶ್ನೆಗೆ ಹೆಚ್ಚೇನು ಮಹತ್ವ ಇಲ್ಲ. ಉದೀಕ್ಷಿತುಮ್ ಅಂತ ಅನ್ನೋದಕ್ಕೆ ತೋರಿಸಲು ಅಂತ ಅರ್ಥ ಮಾಡಿದರೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಕರ್ಣ ಜಡ ಆದ್ರಿಂದ ಈ ಇನ್ಸ್ಟ್ರೂಮೆಂಟ್ಗಳು, ಅನುಮಾನ ಅನ್ನೋದು ಜಡ ಆದ್ರಿಂದ ಅದು ಏನನ್ನು ನೋಡ್ಲಿಕ್ಕೆ ಸಮರ್ಥ ಅಲ್ಲ ಅಂತ ಈ ಒಂದು ಪ್ರಶ್ನೆಗೆ ಹೆಚ್ಚೇನು ಅರ್ಥ ಇಲ್ಲ. ಮತ್ತೆ ನೀವೊಂದು ಯಾರ್ಯಾರು ಪ್ರಶ್ನೆ ಕೇಳಬಹುದು, ಉತ್ತಂತ ಉಪಸರ್ಗ ಇದೆ, ಈಕ್ಷಿತುಮ್ ಅಂತ ಧಾತು ಇದೆ, ಅದಕ್ಕೆ ನೋಡುವುದು ಅಂತ ಅರ್ಥ, ಗ್ರಹಿಸುವುದು ಅಂತ ಅರ್ಥ ಹೇಗೆ, ವಿಷಯೀಕರಿಸುವುದು ಅಂತ ಅರ್ಥ ಹೇಗೆ ಅಂತ ಪ್ರಶ್ನೆ ಮಾಡಬಹುದು. ಆ ಪ್ರಶ್ನೆಗೂ ಹೆಚ್ಚು ಅರ್ಥ ಇಲ್ಲ. ಉಪಸರ್ಗ ಬಂದರೆ ಮುಗಿದೋಯ್ತು. ನೋಡಿ, ಸರ್ವಾನುಭುಮ್ ಅಂತ ಕಳೆದ ದಿವಸ ಶಬ್ದ ಬಂತು. ಎಲ್ಲವನ್ನು ನೋಡುವವನು ಅಂತ ಅರ್ಥ, ಎಲ್ಲವನ್ನು ಹುಟ್ಟಿಸುವವನು ಅಂತ ಅರ್ಥ ಹೇಗೆ ಹೇಳಿದ್ರಿ ನೀವು? ಅದು ಬಂತಲ್ಲ, ಅಲ್ಲಿಯೂ ಬಂತಲ್ಲ. ಅನು ಇತ್ಯುಪಸರ್ಗ ಪೂರ್ವಕ ಭೂಧಾತುವಿಗೆ ನೋಡುವುದು ಅಂತ, ತಿಳಿಯುವುದು ಅಂತ ಅರ್ಥ. ಆದ್ದರಿಂದ ಸರ್ವಾನುಭವ ಅಂದರೆ ಎಲ್ಲವನ್ನು ತಿಳಿದವನು ಅಂತ ಅರ್ಥ ಆಗ್ಬಹುದು. ಎಲ್ಲವನ್ನು ಹುಟ್ಟಿಸಿದವನು ಅಂತ ಅರ್ಥ ಅಪರೂಪದ ಅರ್ಥ, ಬೇರೆ ಕಡೆ ಕಾಣದೇ ಇರುವ ಅರ್ಥ. ಅದು ಹೇಗೆ ಹೇಳಿದ್ರಿ? ಧಾತುಗಳಿಗೆ ಅನೇಕ ಅರ್ಥ ಇರುವುದೇ, ಉಪಸರ್ಗ ಇರುವುದೇ ಮುಖ್ಯ. ಆಮೇಲೆ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಮಹದಾದಿಬಿಹಿ ಸಂಭೂತಂ ಅಂತ ಬಂದದ್ದನ್ನು ಕಳೆದ ದಿವಸ ಹೇಳಿದ್ದೆ. ಇವತ್ತು ಅದನ್ನು ನೆನಪು ಮಾಡ್ಕೊಳ್ಳೋಣ. ಸಂಭೂತಂ ಅನ್ನೋದಕ್ಕೆ ಹುಟ್ಟಿದ್ದು ಅಂತ ಅರ್ಥ ಎಲ್ಲ ಕಡೆ ನಿಮಗೆ ಕಂಡು ಬರೋದು. ಆದರೆ ಇಲ್ಲಿ ಒಂದೇ ಕಡೆ ಸ್ಪಷ್ಟವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಆಚಾರ್ಯರು ಕೂಡ ಅದನ್ನು ಸೂಚಿಸಿದ್ದಾರೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸಂಭೂತಂ ಅಂದರೆ ಸಹಿತ ಅಂತ ಅರ್ಥ ಮಾಡಿದ್ದಾರೆ. ಹೇಗೆ ಮಾಡಿದ್ರಿ? ಸಂಬಂತ ಉಪಸರ್ಗ ಇದ್ರೆ ಮುಗಿದೋಯ್ತು, ಅನುವಂತ ಉಪಸರ್ಗ ಇದ್ರೆ ಮುಗಿದೋಯ್ತು. ಹಾಗೆ ಉದೀಕ್ಷಿತುಮ್ ಅನ್ನೋದಕ್ಕೆ ಗ್ರಹಿಸಲು, ವಿಷಯೀಕರಿಸಲು ಅಂತ ಅರ್ಥ. ಮತ್ತೆ ಉದೀಕ್ಷಿತುಮ್ ಅನ್ನೋ ಶಬ್ದಕ್ಕೆ ಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಅರ್ಥವನ್ನೇ ನಾನು ಹೇಳಿದೆ. ತೀರಾ ಉದೀಕ್ಷಿತುಮ್ ಅಂದ್ರೆ ನೋಡಲು ಅಂತ ಅರ್ಥ ಇರುವುದನ್ನು ಬಿಟ್ಟು ಓಡಿ ಹೋಗಲು ಅಂತ ಏನು ಅರ್ಥ ಹೇಳಲಿಲ್ಲ. ಗ್ರಹಿಸುವುದು, ತೋರಿಸುವುದು, ತಿಳಿಸುವುದು, ವಿಷಯೀಕರಿಸುವುದು ಇದೆಲ್ಲ ಜ್ಞಾನದೇ ಚಟುವಟಿಕೆ ಹೆಚ್ಚು ಕಡಿಮೆ. ಆದ್ರಿಂದ ಅರ್ಥಂ ಉದೀಕ್ಷಿತುಮ್ ಅಂದ್ರೆ ಅರ್ಥಂ ವಿಷಯೀಕರ್ತುಂ, ಅದನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಅನುಮಾನಕ್ಕೆ ಅತೀಂದ್ರಿಯವಾದ ಸಂಗತಿಯನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಆದ್ರಿಂದ ನೀವು ಜಡವಾದ ಅನುಮಾನ ಅದು ನೋಡೋದಿಲ್ಲ ಹೇಗೆ ಅನ್ನೋ ಪ್ರಶ್ನೆಗೆ ಹೆಚ್ಚೇನು ಅರ್ಥ ಇಲ್ಲ. ಉದೀಕ್ಷಿತುಮ್ ಅನ್ನೋದಕ್ಕೆ ನೋಡಲು ಅಂತ ಅರ್ಥ ಬಿಟ್ಟು ತೋರಿಸಲು ಅಂತ ಅರ್ಥ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಹಾಗೆ ಮಾಡಲೇಬೇಕು ಅಂತ ಏನು ಅರ್ಥ ಇಲ್ಲ. ಇದು ನನ್ನ ಅಭಿಪ್ರಾಯ. ಇದ್ರ ಮುಂದೆ ಬೇರೆ ಯಾರಾದರೂ ಅಭಿಪ್ರಾಯ ಹೇಳೋದಿದ್ರೆ ಅದು ನೋಡ್ಬೋದು. ಯಾಕೆಂದ್ರೆ ಪದ್ಮನಾಭ ತೀರ್ಥರು, ತತ್ವ ಮತ್ತು ತ್ರಿವಿಕ್ರಮ ಪಂಡಿತರು, ಜಯತೀರ್ಥರು, ಕೊನೆಗೆ ಭಾಷ್ಯ ದೀಪಿಕಾಚಾರ್ಯರು ಕೂಡ ಉದೀಕ್ಷಯಿತುಂ ತೋರಿಸಲು ಅಂತಲೇ ಅರ್ಥ ಬರೆದಿದ್ದಾರೆ. ಹಾಗಿರುವಾಗ ನಾನು ಈ ಥರ ಬೇರೆ ಅರ್ಥ ಹೇಳಿದರೆ ಅದು ಸ್ವಲ್ಪ ವಿಚಿತ್ರ ಅನಿಸ್ಬಹುದು ಉಳಿದವರಿಗೆ. ನನ್ನ ಮನಸ್ಸಿಗೆ ಏನು ಬಂದಿತ್ತು, ಕಂಡಿತ್ತು ಅದನ್ನು ಹೇಳಿದ್ದೇನೆ. ಅದನ್ನು ಗ್ರಹಿಸುವುದು ನಿಮಗೆ ಬಿಟ್ಟದ್ದು. ತಸ್ಮಾತ್ ಕೇವಲ ಅನುಮಾನಸ್ಯ ಅನಿರ್ಣಾಯಕತ್ವಾತ್, ಕೇವಲ ಅನುಮಾನ ಅಂತನ್ನೋದು ಯಾವುದಕ್ಕೂ ನಿರ್ಣಾಯಕ ಅಲ್ಲ. ಆದ್ದರಿಂದ ಶಾಸ್ತ್ರೇಣೈವ ಕರ್ತೃತ್ವ ನಿಶ್ಚಯ, ಶಾಸ್ತ್ರದಿಂದಲೇ ಭಗವಂತ ಕರ್ತ ಅಂತ ಈಗ ನಾವು ತೀರ್ಮಾನ ಮಾಡ್ಕೊಳ್ಬೇಕು ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಟೀಕಾದ ಆ ಭಾಗ ಸಮಾಪ್ತವಾಗಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.